ಶ್ರೀಮಠದ ಲಿಂಗೈಕ್ಯ ಡಾಕ್ಟರ್ ಭಟ್ಟದೇವರನ್ನು ಸಹ ನಡೆಸಿಕೊಂಡು ಶ್ರೀಮಠದ ಪೂಜ್ಯ ಮಳೆಯರ ಅಧಿಕಾರಿಗಳಲ್ಲಿ ಶ್ರೀಮಠದ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಬಸವ ಪಂಚಮಿ ಭಕ್ತ ನಾಗಮ್ಮನವರ ಜಯಂತ್ಯುತ್ಸವ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರ ಸಂಸ್ಮರಣೆ ಅವರ ಮುಂದೆ ಸಹ ಆಚರಿಸಲಾಗ್ತದೆ. ಶುದ್ಧ ಪಂಚಮಿಯಿಂದ ಕೆಳಗಿದ್ದಾರೆ ಕೆಲವು ದಾಖಲೆಗಳು. ಹೀಗಾಗಿ ಇವತ್ತು ನಾವು ದಿನಗಳೆಲ್ಲ ಬಸವ ಪಂಚಮಿ ಇವರು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಾರೆ, ನಾವು ಅದನ್ನ ಬಸವ ಪಂಚಮಿ ಅಂತ ಆಚರಣೆ ಮಾಡ್ತೇವೆ. ನೋಡಿದ್ರೆ ಹಾವಿನ ಆಹಾರ ಹಾಲು ಅಲ್ಲೇ ಅಲ್ಲ. ಒಂದು ಸಂಶೋಧಿಸಿದ ಪ್ರಕಾರ ನಮಗೆ ಅದು ಕಣ್ಣಿಗೆ ಕಾಣ್ತದೆ. ಹಾವಿಗೆ ಯಾರು ಹಾಲು ನೀಡ್ತಾರೆ, ಆಕಳ ಹಿಂಡಿ ಎಣ್ಣೆ ಹಾಲು ಕರುಗಳು ಯಾರು ಹಾಲು ಅದಕ್ಕೆ ಹಾಲು ಕೊಡ್ತಾರೆ, ಅದು ಹಾವುಗಳು ಬದುಕಿರ್ತಾರೆ. ಅದರ ಆಹಾರ ಮುಖ್ಯವಾಗಿ ಹುಳು ಹುಪ್ಪಳಿಗಳನ್ನ ಕಪ್ಪೆ ಮೀನು ಇವುಗಳನ್ನು ತಿಂತದೆ. ಹಾವಿನ ಆಹಾರ ಹಾಲಲ್ಲ, ನಾವು ಸುಮ್ಮನೆ ವೇಸ್ಟ್. ಅದು ಕಲಿಗೆಲ್ಲ ನಿಜವಾಗಿ ಹಾವಿ ಕುಡಿಸಿದ್ರೆ ಅದು ಕುಡಿದರೆ ಒಳ್ಳೆ, ಅದಕ್ಕೆ ನಾವು ಸಾಧ್ಯ. ಆದ್ರೆ ಹಾವಿಗೆ ಅದನ್ನೇ ಕಳ್ಳನಾಗರ ಕಂಡರೆ ನಮಗೆಲ್ಲ ಗೊತ್ತಿದೆ, ಅದು ಚೆನ್ನಾಗಿ ಬಿಡಿಸಾಗುತ್ತೆ. ಅದಕ್ಕಾಗಿ ಅದನ್ನು ನಾವು ಬಸವ ಪಂಚಮಿ ಅಂತ ಕತ್ತರಿಸಿಕೊಂಡು ಜೀವಂತ ಜನರಿಂದ ತೆಗೆದುಕೊಂಡು ಇವೆಲ್ಲ ನಮ್ಮ ಜೀವಂತ ನಾಗಪ್ಪಗಳು ಹುಟ್ಟಿರ್ತಾರೆ. ಈ ಜೀವಂತ ನಾಗಪ್ಪಗಳಿಗೆ ಹಾಕಿಸುವ ನಾವು ನೀವುಗಳೆಲ್ಲ ಪೂಜ್ಯರು ಬರ್ತಾ ಇದ್ದಾರೆ. ಇಲ್ಲಿ ಅಕ್ಕ ನಾಗಮ್ಮವ್ರ ಜಯಂತಿಯನ್ನ ಯಾಕೆ ಅಂದ್ರೆ ಅದು ಗೊತ್ತಿರಬೇಕು, ಮಕ್ಕಳಿಗೂ ಗೊತ್ತಿರ್ಬೇಕು, ಎಲ್ಲ ತಾಯಿಗೂ ಗೊತ್ತಿರಬೇಕು. ಅಕ್ಕ ನಾಗಮ್ಮವ್ರ ಜಯಂತಿ ಪಂಚಮಿ ದಿವಸ ಮಾಡಕ್ಕೆ ಹೇಳಿದ್ದು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಭಟ್ಟದೇವರೇ. ಶ್ರೀಮಠದಿಂದ ದಸರಾ ದಿವಸ ಮೆರವಣಿಗೆ ಹೋಗ್ತಿತ್ತು. ಆ ಮೆರವಣಿಗೆಯಲ್ಲಿ ಪೂಜ್ಯರನ್ನ ಅಲ್ಲಿ ಒಳಗಡೆ ಕುಂಡ್ರಿಸಿ ಭಕ್ತರೆಲ್ಲ ಪಲ್ಲಕ್ಕಿನ ಹೊತ್ಕೊಂಡು ಅದೇನೋ ಬನ್ನಿಗಿ ಗಿಡದಿಂದ ಮಠದ ತನ ಬರ್ತಿತ್ತದು ದಸರಾ ದಿವಸ. ಅವಾಗ ಚನ್ನಬಸವ ಭಟ್ಟದೇವರಿಗೆ ನೋವಾಗ್ಲತ್ತು, ತಾಯಂದಿರು ಇದ್ರಾಗ ಭಾಗವಹಿಸ್ತಾ ಇಲ್ಲಲ್ಲ ಈ ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಅನ್ಕೊಂಡು ತಾಯಂದಿರಿಗೋಸ್ಕರ ಒಂದು ನಾವು ಉತ್ಸವನ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಇದನ್ನ ನಾಗರ ಪಂಚಮಿ ದಿವಸ ಅಕ್ಕ ನಾಗಮ್ಮವ್ರ ಜಯಂತಿಯನ್ನ ಅವರು ಆಚರಣೆಗೆ ತಂದ್ರು. ಯಾಕ ಬೇರೆ ದಿನ ಮಾಡಿದ್ರೆ ಬರ್ತಿಲ್ಲೇನು, ಪಂಚಮಿ ದಿವಸ ಯಾಕೆ ಅಕ್ಕ ನಾಗಮ್ಮವ್ರ ಜಯಂತಿ ಅಂದ್ರೆ ಬಸವಣ್ಣನವರಿಗೆ ಬಸವಣ್ಣತನ ಎಂಬುದು ಬಂದಿರುವುದು ಅಕ್ಕ ನಾಗಮ್ಮನವರಿಂದ. ಅಕ್ಕ ನಾಗಂ ವಿಶ್ವಗುರು ಬಸವಣ್ಣ, ಮಹಾಮಾನವತಾವಾದಿ ಬಸವಣ್ಣ ಅಂತ ಬಸವಣ್ಣವರಿಗೆ ಹೇಳ್ತೀವಿ. ಆ ಹೆಸರು ಬಸವಣ್ಣವರಿಗೆ ಬರ್ಲಿಕ್ಕೆ ಮೂಲ ಕಾರಣ ಅಕ್ಕ ನಾಗಮ್ಮನವರು. ಅವರು ಮುಂಜುವೆಯನ್ನು ತೆರೆದು ಮನೆಗಿಟ್ಟು ಹೊರಗೆ ಹೋಗಾಗ ಬಸವಣ್ಣವರ ಜೊತೆಗೆ ಹೋಗಿದ್ದು ಯಾರು ಅಂದ್ರೆ ಅಕ್ಕ ನಾಗಮ್ಮನವರು. ಅದಕ್ಕಾಗಿ ಬಸವಣ್ಣನವರ ರೂಪುಗೊಳ್ಳುವುದಕ್ಕೆ ಮಹಾತಾಯಿ ಅಕ್ಕ ನಾಗಮ್ಮರು ಬಹಳ ಕಾರಣೀಭೂತರಾಗಿದ್ದಾರೆ. ಅವರ ಕೇವಲ 14 ವಚನಗಳು ಮಾತ್ರ ನಮಗೆ ದೊರಕಿದ್ದೇವೆ. ಬಸವಣ್ಣ ಪ್ರಿಯ ಸಂಗೈ ಅಂತಕ್ಕಂಥ ಅಂಕಿತ ನಾಮದು 14 ಬರೆದಿರೋದಂತಲ್ಲ, ಸಾವಿರಾರು ವಚನಗಳನ್ನು ಬರೆದಿದ್ದಾರೆ.